ನಮಸ್ಕಾರ. ವೇದಿಕಾರ್ ಮನೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ತಿಳಿಸ್ಕೊಡ್ತಿರೋಂಥ ಈ ಒಂದು ಟೆಕ್ನಿಕ್ ಅಂತಲೇ ಹೇಳ್ಬೋದು. ಇದು ಪರಿಹಾರ ಅಂತ ಹೇಳೋಕ್ಕಾಗಲ್ಲ, ಇದೊಂದು ಟೆಕ್ನಿಕ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಅರಿಶಿಣವನ್ನು ಯೂಸ್ ಮಾಡಿ, ಇಲ್ಲ ಅರಿಶಿಣದಲ್ಲಿ ನಾವು ಕೆಲವೊಂದು ವಸ್ತುಗಳನ್ನು ರಹಸ್ಯವಾಗಿ ಇಡುವುದರಿಂದ ನಮಗೆ ಸಿಗುವಂಥ ಫಲಗಳು ಏನೇನು, ಅದು ವಸ್ತುಗಳು ಯಾವುದು, ಯಾವ ದಿನದಲ್ಲಿ ಇಡಬೇಕು, ಯಾವ ಸಮಯದಲ್ಲಿ ಇಡಬೇಕು, ಅದರಿಂದ ನಮಗೆ ಏನೇನು ಪ್ರಯೋಜನಗಳಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ವಿಡಿಯೋ ಕಂಪ್ಲೀಟಾಗಿ ನೋಡಿದರೆ ನಿಮಗೆ ಯಾವುದೇ ಆದಂಥ ಡೌಟ್ಸ್ಗಳು ಬರಲ್ಲ. ಹಾಗಾಗಿ ಎಂಡ್ವರೆಗೂ ವಿಡಿಯೋ ನೋಡಿ. ಇನ್ನು ವಿಡಿಯೋಗೆ ಹೋಗೋಕ್ಕೂ ಮುಂಚೆ ಈ ವಿಡಿಯೋ ನಿಮ್ಮವರೆಗೂ ತಲುಪಿದ್ದೇ ಆಗಿದ್ದಲ್ಲಿ ಓಂ ಧನಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ ಅನ್ನುವಂಥದ್ದೇನೆ ಇಲ್ಲಿ ಇಂಪಾರ್ಟೆಂಟಾಗಿ ನಿಂತಿರೋದು ಈ ವಿಡಿಯೋದಲ್ಲಿ. ಯಾಕೆಂದರೆ ದುಡ್ಡಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಅರಿಶಿಣ ಅಂತ ಬಂದಾಗ ಲಕ್ಷ್ಮೀ ತಾಯಿಯ ಸ್ವರೂಪ ಅಂತಲೇ ಹೇಳ್ಬೋದು. ಲಕ್ಷ್ಮೀ ತಾಯಿನೇ ಇದ್ದಾಳೆ ಅರಿಶಿಣದಲ್ಲಿ ಅಂತಲೇ ಹೇಳ್ಬೋದು. ಯಾಕಂದರೆ ಅರಿಶಿಣಕ್ಕೆ ಅಷ್ಟು ಶಕ್ತಿ ಇದೆ. ಯಾಕೆ ನಾವು ಅರಿಶಿಣಕ್ಕೆ ಅಷ್ಟು ಶಕ್ತಿ ಇದೆ ಅಂತ ಹೇಳ್ತೀವಿ ಅಂದರೆ, ನಾವು ಪೂಜೆಗೆ ಅರಿಶಿಣವನ್ನು ಬಳಸ್ತೀವಿ. ಅರಿಶಿಣ ಇಲ್ಲ ಅಂದರೆ ಪೂಜೆ ಇಲ್ಲ. ಹಾಗೆ ಅಡುಗೆಯಲ್ಲೂ ಕೂಡ, ಪ್ರತಿಯೊಂದು ಅಡುಗೆಯಲ್ಲೂ ಕೂಡ ಒಂದು ಚಿಟಿಕೆ ಆದರೂ ಅರಿಶಿಣವನ್ನು ನಾವು ಹಾಕ್ತೀವಿ. ಹಾಗೆ ಹಲವಾರು ವಸ್ತುಗಳಲ್ಲಿ, ಅಂದರೆ ವೆಜಿಟೇಬಲ್ಸ್ ಇರ್ಬೋದು, ಹಣ್ಣುಗಳಿರ್ಬೋದು, ಇವನ್ನೆಲ್ಲ ನಾವು ಅರಿಶಿಣದಲ್ಲಿ ವಾಶ್ ಮಾಡ್ತೀವಿ. ಏನಕ್ಕೆ? ಯಾಕೆಂದರೆ ಏನಾದರೂ ವಿಷಾಂಶಗಳು ಅದರಲ್ಲಿದ್ದಲ್ಲಿ ಅದು ಹೋಗೋಕ್ಕೆ ನಾವು ಅರಿಶಿಣದ ನೀರಿನಲ್ಲಿ ಹಣ್ಣುಗಳಾಗಲಿ ತರಕಾರಿಗಳಾಗಲಿ ಅದನ್ನು ತೊಳಿತೀವಿ. ಹಾಗೆ ಮೆಡಿಸಿನಲ್ ಆಗಿ ಕೂಡ ನಾವು ಈ ಅರಿಶಿಣವನ್ನು ಯೂಸ್ ಮಾಡ್ತೀವಿ. ಹಾಗೆ ಹಲವಾರು ವಿಷಯಗಳಲ್ಲಿ ನಾವು ಅರಿಶಿಣವನ್ನು ಯೂಸ್ ಮಾಡ್ತೀವಿ. ಎಷ್ಟೋ ವಿಷಯಗಳು ನಮಗೆ ಗೊತ್ತಿಲ್ಲ, ಆದರೆ ಎಷ್ಟೋ ವಿಷಯಗಳು ನಮಗೆ ಗೊತ್ತಿದೆ. ಈ ರೀತಿಯಾಗಿ ನೋಡಿದಾಗ ಅರಿಶಿಣಕ್ಕೆ ಅಷ್ಟೇ, ಉಪ್ಪಿಗೆ ನಾನು ಹೇಳ್ತೀನಲ್ಲ, ಕಲ್ಲುಪ್ಪಿಗೆ ಎಷ್ಟು ಪ್ರಯೋಜನಗಳಿದೆ, ಕಲ್ಲುಪ್ಪಿಂದ ಲಕ್ಷ್ಮೀ ತಾಯಿಗೆ ಎಷ್ಟು ಇಂಪಾರ್ಟೆಂಟ್ ಇದೆ, ಅದೇ ರೀತಿ ಅರಿಶಿಣಕ್ಕೂ ಕೂಡ ಅಷ್ಟೇ ಪವರ್ ಇದೆ. ಹಾಗಾಗಿ ಇವತ್ತಿನ ವಿಡಿಯೋ ಅರಿಶಿಣದ ಬಗ್ಗೆ ಆಗಿರುತ್ತೆ. ಏನು ಮಾಡಬೇಕು, ಯಾವ ರೀತಿ ನೀವು ಇದನ್ನು ಯೂಸ್ ಮಾಡಬೇಕು ಅನ್ನುವಂಥ ವಿಷಯಗಳನ್ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಅರಿಶಿಣವನ್ನು ನಾವು ಕೆಳಗೆ ಚೆಲ್ಲೋದಾಗಲಿ, ಇಲ್ಲ ಕೈ ಜಾರಿ ಒಂಚೂರು ಅಡುಗೆ ಮಾಡುವಾಗಲೂ ಕೂಡ ಒಂಚೂರು ಆಚೆ ಈಚೆ ಚೆಲ್ಲೋ ಅಂಥದ್ದು, ಅದನ್ನೆಲ್ಲ ಚೆಲ್ದಿರೋ ರೀತಿಯಲ್ಲಿ ನೀವು ನೋಡ್ಕೋಬೇಕಾಗತ್ತೆ. ಅದು ಚೆಲ್ಲುವುದು ಅಷ್ಟು ಶ್ರೇಷ್ಠ ಅಲ್ಲ ನಮಗೆ. ಹಾಗಾಗಿ ಅದನ್ನು ಹುಷಾರಾಗಿ ನೋಡ್ಕೋಬೇಕು. ಹಾಗೆ ಪೂಜೆ ರೂಮಲ್ಲೂ ಕೂಡ ನಾವು ಅರಿಶಿಣ ಇಟ್ಟಿರ್ತೀವಿ. ಅಪ್ಪಿತಪ್ಪಿ ಅರಿಶಿಣವನ್ನು ಚೆಲ್ಲದೇ ಇರೋದು, ಕುಂಕುಮನೂ ಕೂಡ ಚೆಲ್ಲಬಾರ್ದು. ಹಾಗೆ ಅರಿಶಿಣ ಕೂಡ ತುಂಬ ಶಕ್ತಿ ಇರೋದ್ರಿಂದ ಅದನ್ನು ಕೂಡ ನಾವು ಚೆಲ್ಲದೇ ಇರುವಂಥ ರೀತಿಯಲ್ಲಿ ನಾವು ಎಲ್ಲ ಕೆಲಸವನ್ನು ಮಾಡಬೇಕಾಗುತ್ತೆ. ಅದನ್ನು ಚೆಲ್ಲೋದಷ್ಟು ಶ್ರೇಷ್ಠವಲ್ಲ. ಇದೊಂದು ವಿಷಯ. ಇನ್ನು ಎರಡನೇ ವಿಷಯ ಏನು ಅಂದರೆ, ನೀವು ಮನೆ ಕ್ಲೀನ್ ಮಾಡಬೇಕಾದ್ರೆ, ಇಲ್ಲ ಅಂದರೆ ನೀವು ಸ್ನಾನ ಮಾಡಬೇಕಾದಾಗ ಒಂಚೂರು ನೀರಲ್ಲಿ, ನಿಮ್ಮ ಸ್ನಾನ ಮಾಡುವಂಥ ನೀರಲ್ಲಿ ಒಂಚೂರು ಅರಿಶಿಣವನ್ನು ಹಾಕಿ ಸ್ನಾನ ಮಾಡಿ ನೋಡಿ. ನಕಾರಾತ್ಮಕವಾದಂಥ ಶಕ್ತಿಗಳು, ಅಂದರೆ ನೆಗೆಟಿವ್ ಎನರ್ಜಿ ಏನಿದೆ, ಇಲ್ಲ ನಿಮಗೆ ಬಾಡಿಯಲ್ಲಿ ಏನಾದರೂ ಪೇಯ್ನ್ ಅನಿಸಿರ್ಬೋದು, ಇಲ್ಲ ಏನಾದರೂ ಒಂದು ಏನಿರ್ಬೋದು, ಒಂಥರ ಇಲ್ನೆಸ್ ಫೀಲ್ ಆಗುವಂಥದ್ದು, ಅಂದರೆ ನಿಮಗೆ ಯಾವತ್ತೂ ಒಂಥರ ಸುಸ್ತು, ಇಲ್ಲ ಏನೋ ಒಂಥರ ಆಗ್ತಿದೆ ಅನ್ನೋಂಥ ಫೀಲು, ಆ ಥರ ಎಲ್ಲ ಕೆಲವೊಂದು ಸರಿ ನಮಗೆ ಗೊತ್ತಿಲ್ಲದಿರೋಂಥ ರೀತಿಯಲ್ಲಿ ನಮಗೆ ಫೀಲ್ ಆಗ್ತಿರುತ್ತೆ. ಅಂಥ ಸಮಯದಲ್ಲಿ ನೀವು ಸ್ನಾನ ಮಾಡುವಂಥ ನೀರಿನಲ್ಲಿ ಒಂಚೂರು ಅರಿಶಿಣ ಹಾಕಿ ಸ್ನಾನ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಹಾಗೆ ನೀವು ಏನಾದರೂ ಒಂದು ಒಳ್ಳೆ ಕೆಲಸಕ್ಕೆ ಹೊರಡುವಂಥ ಸಮಯದಲ್ಲಿ ಕೂಡ ಅರಿಶಿಣದ ನೀರಲ್ಲಿ ಸ್ನಾನ ಮಾಡ್ಕೊಂಡು ಹೋಗೋದು ತುಂಬ ಒಳ್ಳೆಯದು. ಹಾಗೆ ಮನೆ ಒರೆಸುವಂಥ ಸಂದರ್ಭದಲ್ಲಿ ಕೂಡ ಅರಿಶಿಣವನ್ನು, ಅಂದರೆ ನಾನು ಕಲ್ಲುಪ್ಪು ಹೇಳಿದೆ ನಿಮಗೆ, ಮನೆ ಒರೆಸೋ ನೀರಲ್ಲಿ ಕಲ್ಲುಪ್ಪು ಹಾಕಿ ಒರೆಸಿ ಅಂತ, ಅಷ್ಟೇ ಪವರ್ಫುಲ್ಲು. ಅದಕ್ಕೆ ಒಂಚೂರು ಸಾಕು ಅರಿಶಿಣವನ್ನು ಹಾಕಿ ಮನೆ ಒರೆಸಿ ನೋಡಿ. ಏನೂ ನಿಮಗೆ ನೆಗೆಟಿವ್ ಆದಂಥ ಎನರ್ಜಿ ಇರೋದಲ್ಲ. ಈ ಶುಕ್ರವಾರದ ದಿನ ನೀವು ಈ ಕಲ್ಲುಪ್ಪು ಅರಿಶಿಣ ಹಾಕಿ ಮನೆ ಒರೆಸಿ ನೀವು ಹೊಸಲಲ್ಲಿ ಅರಿಶಿಣ ಕುಂಕುಮ ಇಟ್ಟು ದೇವರಿಗೆ ಪೂಜೆ ಮಾಡಿದರೆ ಅದಕ್ಕಿಂತ ಇನ್ನೇನು ಬೇಡ. ಅಷ್ಟೇ ಶಕ್ತಿಶಾಲಿಯಾದಂಥ ಒಂದು ವಿದ್ಯೆ ನೀವು ಮಾಡ್ತಿರೋವಂಥದ್ದು. ಅರಿಶಿಣವನ್ನು ಹಲವಾರು ಜಾಗದಲ್ಲಿ ಬಳಸುವಂಥದ್ದು. ಹಾಗೆ ಕೂಡ ನಾವು ಹೊಸಲಿಗೆ ಅರಿಶಿಣ ಇಡುವಂಥ ಸಂದರ್ಭದಲ್ಲಿ ಕೂಡ ಅರಿಶಿಣಕ್ಕೆ ಒಂಚೂರು ಪಚ್ಚೆ ಕರ್ಪೂರವನ್ನು ಹಾಕಿ ನಾವು ಹೊಸಲಿಗೆ ಬಳೆದು ನಂತರ ಕುಂಕುಮ ಇಟ್ಟು ಹೂವು ಇಟ್ಟು ಪೂಜೆ ಮಾಡೋದು ಕೂಡ ತುಂಬಾ ಉತ್ತಮ. ಹಾಗೆ ಈ ಸ್ವಸ್ತಿಕ್ ಅಂತ ನಾವು ಬರಿತೀವಲ್ಲ, ಅದನ್ನು ಬಾಗಿಲ ಮೇಲೆ ಅರಿಶಿಣದಲ್ಲಿ ಸ್ವಸ್ತಿಕ್ ಬರೆದಾಗ ಯಾರಾದರೂ ನಿಮ್ಮ ಮನೆಗೆ ಬಂದು ಹೋದರೆ, ಇಲ್ಲ ಹೊರಗಡೆಯಿಂದ ಓಡಾಡೋರು ನಿಮ್ಮ ಮನೆ ಕಡೆ ಏನಾದರೂ ಕೆಟ್ಟು ದೃಷ್ಟಿ ಹಾಕಿದ್ದಲ್ಲಿ ಅದು ಯಾವುದು ನಿಮ್ಮ ಮನೆಗೆ ತಟ್ಟಲ್ಲ. ಹಾಗಾಗಿ ಸ್ವಸ್ತಿಕನ್ನು ಅರಿಶಿಣದಲ್ಲಿ ಬರೆಯೋದು ತುಂಬ ಒಳ್ಳೆಯದು. ಅದನ್ನು ಕೂಡ ನೀವು ಮಾಡ್ಬೋದು. ಹಾಗೆ ನೀವು ಹೊರಗಡೆ ಹೋಗುವಾಗ, ಅಂದರೆ ನೀವು ಕೆಲಸಕ್ಕೆ ಹೋಗುವಾಗ ಇರ್ಬೋದು, ನೀವು
ಇಲ್ಲ ಬೇರೆ ಎಲ್ಲಾದರೂ ಒಂದೊಳ್ಳೆ ಕೆಲಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಕೂಡ ಅರಿಶಿಣವನ್ನು ಒಂದು ಚಿಟಿಕೆ ಅರಿಶಿಣವನ್ನು ನಾವು ಕುಂಕುಮ ಹೇಗೆ ಎತ್ಕೋತೀವೋ ಅದೇ ರೀತಿಯಲ್ಲಿ ಉಂಗುರ ಬೆರಳಲ್ಲಿ ಎತ್ಕೋಬೇಕು. ಯಾವುದೇ ಒಂದು ಕುಂಕುಮನೇ ಆಗಲಿ, ಅರಿಶಿಣ ಆಗಲಿ, ಗಂಧ ಆಗಲಿ, ಏನೇ ನಾವು ಹಣೆ ಮೇಲೆ ಇಟ್ಕೋಬೇಕಾದ್ರೂ ಉಂಗುರ ಬೆರಳಲ್ಲಿ ಎತ್ಕೊಂಡೇ ಇಡಬೇಕಾಗುತ್ತೆ. ಎತ್ಕೊಂಡು ನಂತರ ನೀವು ಅರಿಶಿಣವನ್ನು ಎತ್ಕೊಂಡು ಲಕ್ಷ್ಮೀ ತಾಯಿ ಹಾಗೂ ವಿಷ್ಣು ದೇವರಿಗೆ ಪ್ರಾರ್ಥನೆ ಮಾಡಿ ನೀವೇನು ಕೆಲಸಕ್ಕೆ ಹೋಗ್ತಿದ್ದೀರಾ ಅನ್ನೋವಂಥದ್ದು ಮನಸ್ಸಲ್ಲಿ ಕಂಡು ಅದಕ್ಕೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ನಿಮ್ಮ ಹಣೆಯ ಮೇಲೆ ಅರಿಶಿಣವನ್ನು ಇಟ್ಟು ಆ ಕೆಲಸಕ್ಕೆ ಹೋಗಿ ನೋಡಿ. 100% ಆಗಿರುವಂಥ ರಿಸಲ್ಟು ನಿಮಗೆ ಸಿಗುತ್ತೆ. ನಿಮಗೆ ಆಶ್ಚರ್ಯ ಆಗುತ್ತೆ. ಇನ್ನು ದಿನಾ ನೀವು ಅರಿಶಿಣವನ್ನು ಹಣೆ ಮೇಲೆ ಅಂದರೆ ಬೊಟ್ಟು ಇಡುವಂಥ ಜಾಗದಲ್ಲಿ ನೀವು ದಿನಾ ಅರಿಶಿಣವನ್ನು ಇಡೋದು ಕೂಡ ತುಂಬ ಒಳ್ಳೆಯದು. ಅದು ಕೂಡ ನಿಮಗೆ ಪಾಸಿಟಿವ್ ಆಗಿರುವಂಥ ಒಂದು ಎನರ್ಜಿ ಕೊಡುತ್ತೆ. ಈ ಪಾಸಿಟಿವ್ ಎನರ್ಜಿ ನಾವೇನಕ್ಕೆ ಅಟ್ರ್ಯಾಕ್ಟ್ ಮಾಡ್ತಿದ್ದೀವಿ ಅಂದರೆ ಹಲವಾರು ವಿಷಯಗಳಲ್ಲಿ, ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ದುಡ್ಡಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಇಲ್ಲ ಬೇರೆ ಯಾವುದಾದ್ರೂ ಒಂದು ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅದು ಕರೆಕ್ಟಾಗಿ ನಡಿಬೇಕು, ಅದು ಕರೆಕ್ಟಾದ ರೀತಿಯಲ್ಲಿ ನಡಿಬೇಕು ಅಂದರೆ ನಮಗೆ ನೆಗೆಟಿವ್ ಎನರ್ಜಿಯನ್ನು ನಾವು ಹೊರಗಡೆ ತಳ್ಳಿ ಪಾಸಿಟಿವ್ ಎನರ್ಜಿಯನ್ನು ನಾವು ಅಟ್ರ್ಯಾಕ್ಟ್ ಮಾಡಬೇಕಾಗುತ್ತೆ. ಆವಾಗ ಮಾತ್ರ ನಮಗೆ ಒಳ್ಳೆ ಕೆಲಸಗಳು ನಡೆಯೋದು. ಅಂದರೆ ನಾವು ಪ್ರಯತ್ನ ಪಡುವಂಥ ಕೆಲಸಗಳಿಗೆ ಫಲ ಸಿಗುವಂಥದ್ದು. ಎಷ್ಟೋ ಜನ ಅವ್ರು ಎಷ್ಟು ಹಾರ್ಡ್ ವರ್ಕ್ ಮಾಡಿದರೂ ಕೂಡ ಅದಕ್ಕೆ ತಕ್ಕ ಪ್ರತಿಫಲ ಸಿಗಲ್ಲ ಅವರಿಗೆ. ಹಾಗಾಗಿ ಅದೇನಕ್ಕಾಗುತ್ತೆ ಅಂದರೆ ಇನ್ನೊಂದು ಶುದ್ಧಿ ನೋಡಲ್ಲ, ಮನೆಯಲ್ಲಿ ಕ್ಲೀನ್ಲಿನೆಸ್ ನೋಡಲ್ಲ. ನಾನು ಮುಂಚೆ ಒಂದು ವಿಡಿಯೋದಲ್ಲಿ ಮಾಡಿದ್ದೆ, ಹಲವಾರು ಮನೆಗಳ ಮೂಲೆಗಳೇನಿರುತ್ತೆ ಅಲ್ಲಿ ನಾವು ಕ್ಲೀನ್ ಮಾಡೋಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕಾಗುತ್ತೆ, ಇಲ್ಲ ಅಂದರೆ ಅದು ಮಾಡಿಲ್ಲ ಅಂದರೆ ನಿಮಗೆ ಏನೇನು ಯಾವ ರೀತಿಯಲ್ಲಿ ನಿಮಗೆ ಎಫೆಕ್ಟ್ ಆಗುತ್ತೆ ಅಂತ ಕೂಡ ನಾನು ತಿಳಿಸ್ಕೊಟ್ಟಿದ್ದೆ. ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮನೆ ಅಂತ ಬಂದಾಗ ಅದು ಬಾಡಿಗೆ ಮನೆ ಇರ್ಬೋದು, ನಿಮ್ಮ ಸ್ವಂತ ಮನೆ ಇರ್ಬೋದು, ಇಲ್ಲ ನೀವು ಜಾಯಿಂಟ್ ಫ್ಯಾಮಿಲಿ ಆಗಿದ್ದರೂ ಕೂಡ ನಿಮ್ಮ ಮನೆಯಲ್ಲಿ ಇಲ್ಲ ಅವ್ರು ಮಾಡಲಿ, ಅವರು ಇದ್ದಾರಲ್ಲ ಮನೆಯಲ್ಲಿ ಅನ್ನೋದನ್ನು ನೋಡೋಕ್ಕೆ ಹೋಗಬೇಡಿ. ನೀವು ಆ ಮನೆಯ ಭಾಗವಾಗಿದ್ದಾಗ ನೀವು ಕೂಡ ಮಾಡಬೇಕಾಗುತ್ತೆ. ನಿಮಗೂ ಸೇರಿದ್ದಲ್ವ, ಹಾಗಾಗಿ ನೀವೇ ಇನಿಷಿಯೇಟಿವ್ ತಗೊಂಡು ನೀವು ಮಾಡೋದ್ರಿಂದ ತುಂಬ ಉತ್ತಮ ಅಂತ ಹೇಳ್ತೀನಿ. ನಿಮ್ಮ ಮನೆಯಲ್ಲಿ ನೆಗೆಟಿವ್ ಆಗಿರುವಂಥ ಏನೂ ಇರಬಾರ್ದು, ಆ ರೀತಿಯಾಗಿ ನೀವೇ ನೋಡ್ಕೋಬೇಕಾಗತ್ತೆ. ಹಾಗಾಗಿ ಈ ಸೋಫಾ ಕೆಳಗಡೆ ಇರ್ಬೋದು, ಮಂಚದ ಕೆಳಗಡೆ, ಯಾಕಂದರೆ ಮೇಲೆ ಸಿಗುವಂಥ ಜಾಗಗಳನ್ನು ನಾವು ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಒಳಗಡೆ ಇರುವಂಥ ಜಾಗ ಹಬ್ಬ ಹರಿದಿನ ಬಂದಾಗ ಮಾಡೋವಂಥದ್ದಲ್ಲ. ಅದು ತುಂಬಿಕೊಂಡು ಒಂದು ವರ್ಷವರೆಗೂ ನಾವು ಕಾದು ಆಮೇಲೆ ಧೂಳು ಹೊಡಿಯೋದಲ್ಲ. ಆವಾಗ ನಾವು ಕ್ಲೀನ್ ಮಾಡಬೇಕಾಗತ್ತೆ. ಅಟ್ಲೀಸ್ಟ್ 15 ಡೇಸ್ ಒನ್ಸ್, ಇಲ್ಲ ತಿಂಗಳಿಗೆ ಒಂದು ಸಾರಿ ನೀವು ಮಂಚದ ಕೆಳಗಿರ್ಬೋದು, ಸೋಫಾ ಕೆಳಗಿರ್ಬೋದು, ಅಲ್ಲೆಲ್ಲ ಕ್ಲೀನ್ ಮಾಡಲೇಬೇಕಾಗುತ್ತೆ. ಹಾಗೆ ನಾನು ಹೇಳಿದಾಗೆ ಮೂಲೆಗಳಲ್ಲಿ, ಅಂದರೆ ಕತ್ಲು ಕೋಣೆ ಏನಿರುತ್ತೆ ಅಂದರೆ ಆ ಜಾಗದಲ್ಲಿ ಬೆಳಕು ಬೀಳದಿರೋಂಥ ಜಾಗದಲ್ಲಿ ದಯವಿಟ್ಟು ಒಂದು ಗಾಜಿನ ಬೌಲಲ್ಲಿ ಕಲ್ಲುಪ್ಪನ್ನು ಇಡೋವಂಥದ್ದು ತುಂಬ ಒಳ್ಳೆಯದು. ಯಾಕಂದರೆ ಆ ಜಾಗದಲ್ಲೇ ನೆಗೆಟಿವ್ ಎನರ್ಜಿ ಜಾಸ್ತಿ ಹೋಗಿ ಕೂತ್ಕೊಂಡಿರುತ್ತೆ. ಹಾಗಾಗಿ ಕಲ್ಲುಪ್ಪು ನೀವು ಇಟ್ಟು ಅಟ್ಲೀಸ್ಟ್ ನೀವು 15 ಡೇಸ್ ಇಲ್ಲ ಒಂದು ತಿಂಗಳಿಗೆ ಒಂದು ಸರಿ ಆದರೂ ಆ ಕಲ್ಲುಪ್ಪನ್ನು ಚೇಂಜ್ ಮಾಡಿದರೆ ಅಷ್ಟೇ ಸಾಕು, ನೆಗೆಟಿವ್ ಎನರ್ಜಿ ಆ ಜಾಗದಲ್ಲಿ ಕೂತ್ಕೊಳ್ಳಲ್ಲ. ಹಾಗಾಗಿ ಈ ಹಲವಾರು ವಿಷಯಗಳನ್ನು ನೀವು ಗಮನ ಇಟ್ಟು ಮಾಡೋದ್ರಿಂದ ತುಂಬಾ ಉತ್ತಮ. ನಿಮಗೆ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ನೀವೇನು ಅಂದ್ಕೊಂಡು ಕೆಲಸ ಮಾಡ್ತೀರೋ, ಕೆಲವರು ಹೇಳ್ತಾರೆ ನಾನು ಏನು ಮಾಡಿದರೂ ಅದು ಒಳ್ಳೆಯದೇ ಆಗಲ್ಲ ಅನ್ನೋಂಥದ್ದು. ಅದು ಕೆಲವೊಂದು ವಿಷಯಗಳು ನಮಗೆ ಗೊತ್ತಿಲ್ಲದಿರೋ ಅಂಥದ್ದು ನಾವು ಮನೆಯಲ್ಲೇ ಮಾಡ್ತಿರ್ತೀವಿ. ಹಾಗಾಗಿ ಈ ರೀತಿಯಾದಂಥ ಒಂದು ಸಿಚುವೇಶನ್ಗೆ ನಾವೇ ಹೋಗಿ ಬೀಳ್ತೀವಿ. ಹಾಗಾಗಿ ಕ್ಲೀನಾಗಿರುವಂಥ ಜಾಗ, ಶುದ್ಧವಾಗಿರುವಂಥ ಜಾಗ, ಹಾಗೆ ಸುಗಂಧ ಅಂದರೆ ಒಳ್ಳೊಳ್ಳೆ ಸ್ಮೆಲ್ಲು, ಅಂದರೆ ನಾವು ಊದ್ಕಡ್ಡಿ ಇರ್ಬೋದು, ಕರ್ಪೂರ ಇರ್ಬೋದು, ಈ ರೀತಿಯಾದಂಥ ಪೂಜೆಗಳೆಲ್ಲ ಮನೇಲಿ ನಡೆದಾಗ ಏನಾಗುತ್ತೆ, ಒಳ್ಳೆ ಸುವಾಸನೆ ಇರುತ್ತೆ ಮನೆಯಲ್ಲಿ. ಈ ರೀತಿಯಾದಂಥ ಜಾಗದಲ್ಲಿ ಮಾತ್ರ ಮಹಾಲಕ್ಷ್ಮಿ ಇರೋಕ್ಕೆ ಸಾಧ್ಯ. ಇನ್ನು ನೀವು ಇಷ್ಟು ವಿಷಯಗಳನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೇ ನಿಮ್ಮ ಮನೆಯಲ್ಲಿ 90% ಆಫ್ ನೆಗೆಟಿವ್ ಎನರ್ಜಿ ಹೊರಗಡೆ ಹೋಗಿ ಏನು ಒಳ್ಳೇದು ನಡಿಬೇಕು ನಿಮ್ಮ ಮನೆಗೆ, ಅದು ಆಟೋಮೆಟಿಕ್ಕಾಗಿ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ನಾನು ರಹಸ್ಯವಾಗಿ ಕೆಲವೊಂದು ವಸ್ತುಗಳನ್ನು ಅರಿಶಿಣದ ಡಬ್ಬಿಯಲ್ಲಿ ಇಡಿ ಅಂತ ಹೇಳಿದ್ದು. ಮೊದಲನೇದು ಬಂದು ₹1 ಕಾಯಿನ್ನು. ಈ ₹1 ಕಾಯಿನ್ನ ನೀವು ಅರಿಶಿಣದ ಡಬ್ಬಿಯಲ್ಲಿ ಒಳಗಡೆ, ಅಂದರೆ ಕೆಳಗಡೆ ಜಾಗದಲ್ಲಿ ಹೋಗುವಂಥ ರೀತಿಯಲ್ಲಿ ಹಾಕಿ ಅದರ ಮೇಲೆ ಅರಿಶಿಣದ ಪುಡಿ ತುಂಬಿಸಿ ನೀವು ಇಡೋದು ತುಂಬ ಒಳ್ಳೆಯದು. ಯಾಕೆಂದರೆ ನಾನು ಹೇಳಿದಾಗೆ ಲಕ್ಷ್ಮೀ ತಾಯಿ ಇರುವಂಥ ಜಾಗ ಈ ಅರಿಶಿಣದ ಡಬ್ಬಿ, ಉಪ್ಪಿನ ಡಬ್ಬಿ, ಈ ರೀತಿಯಾದಂಥ ಜಾಗಗಳು, ಅಕ್ಕಿ ಡಬ್ಬಿಗಳು, ಈ ರೀತಿಯಾದಂಥ ಜಾಗದಲ್ಲಿ ಮಹಾಲಕ್ಷ್ಮಿ ಇರ್ತಾರೆ. ಹಾಗಾಗಿ ಅಲ್ಲಿ ನೀವು ₹1 ಕಾಯಿನನ್ನು ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಒಳ್ಳೆ ಪಾಸಿಟಿವ್ ಎನರ್ಜಿ ಬಂದು ನಿಮಗೆ ಒಳ್ಳೇದು ಏನೇನು ನಡಿಬೇಕೋ ಅದು ಆಟೋಮೆಟಿಕ್ಕಾಗಿ ನಡೀತಾ ಹೋಗುತ್ತೆ. ಅಂದರೆ ನಿಮ್ಮ ಬಿಸ್ನೆಸ್ ಚೆನ್ನಾಗಾಗೋದು, ನಿಮಗೆ ಜಾಬಲ್ಲಿ ಇನ್ಕ್ರಿಮೆಂಟ್ ಆಗೋದು, ಮದುವೆ ಕಾರ್ಯಗಳು ನಡೆಯೋದು, ಮಕ್ಕಳ ವಿಷಯದಲ್ಲಿ ಒಳ್ಳೊಳ್ಳೆ ರೀತಿಯಾದಂಥ ನಡೆಯೋದು, ಹಾಗೆ ದುಡ್ಡು ಹಣಕಾಸು ನಿಮಗೆ ಬಂದು ಸೇರುವಂಥದ್ದು. ಹಣಕಾಸು ಯಾವಾಗ ಬಂದು ಸೇರುತ್ತೆ, ಇನ್ಕ್ರಿಮೆಂಟ್ ಆಗಿ ಒಳ್ಳೊಳ್ಳೆ ಜಾಬ್ ಸಿಕ್ಕಿ ಆದ್ರೇ ಅಲ್ವಾ ನಮಗೆ ದುಡ್ಡು ಕಾಸು ಬರೋದು. ಆ ರೀತಿಯಾದಂಥ ಡೋರ್ಸ್ ನಿಮಗೋಸ್ಕರ, ಹೊಸ ಬಾಗಿಲುಗಳು ನಿಮಗೋಸ್ಕರ ಓಪನ್ ಆಗ್ತಾ ಹೋಗುತ್ತೆ.
ಹೀಗೆ ಈ ₹1 ಇಡ್ಬೋದು. ಹಾಗೆ ₹1 ಇಲ್ಲ ನಿಮ್ಗೆ ಅದು ಇಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಒಣಮೆಣಸಿನಕಾಯಿ, ತುಂಬ ಶಕ್ತಿ ಇರುವಂಥದ್ದು ಒಣಮೆಣಸಿನಕಾಯಿಯನ್ನು ನೀವು ಈ ಅರಿಶಿಣದ ಡಬ್ಬಿ ಒಳಗಡೆ ಹಾಕಿ ನೀವು ಯೂಸ್ ಮಾಡ್ತಾ ಹೋಗಿ. ಇನ್ನೊಂಚೂರು ಕಾಲು ಭಾಗ ಇದೆ ಅನ್ನೋ ಹಾಗೆ ಡಬ್ಬಿ ತುಂಬಿಸಿ. ಆದಷ್ಟು ಅರ್ಧ ಭಾಗ ಅರಿಶಿಣದ ಪುಡಿ ಡಬ್ಬಿಯಲ್ಲಿ ಇರಲೇಬೇಕಾಗತ್ತೆ. ಯಾಕಂದರೆ ಅರ್ಧ ಆಗಿದ ತಕ್ಷಣ ಮತ್ತೆ ಪ್ಯಾಕೆಟ್ ತಂದು ತುಂಬಿಸಿ ಅದು ಖಾಲಿ ಆಗಬಾರ್ದು. ಹಾಗಾಗಿ ನೀವು ಅರ್ಧ ಡಬ್ಬಿ, ಯಾಕಂದರೆ ಅರಿಶಿಣದ ಪುಡಿ ತುಂಬ ಸುಲಭವಾಗಿ ಖಾಲಿ ಆಗಲ್ಲ. ಹಾಗಾಗಿ ನೀವು ಅರ್ಧ ಡಬ್ಬಿ ಇದೆ ಅನ್ನೋವಾಗಲೇ ಮತ್ತೆ ಅದನ್ನು ತುಂಬಿಸಿ. ಇನ್ನೂ ಕೆಲವರಿಗೆ ಒಂದು ಡೌಟ್ ಇರುತ್ತೆ, ನಮ್ಮ ಮನೆಯಲ್ಲಿ ಈಗ ಅಡುಗೆ ಮಾಡೋಕ್ಕೆ ಬೇರೆಯವ್ರು ಬರ್ತಾರೆ, ಹೊರಗಡೆಯಿಂದ ಬರ್ತಾರೆ, ಅವ್ರು ಅಡುಗೆ ಮಾಡ್ಕೊಂಡಿಲ್ಲ ಕುಕ್ ಬರ್ತಾರೆ, ಅವಾಗ ನಾವು ಹಿಂಗೆ ಈ ರೀತಿ ಇಟ್ಟಾಗ ಅವ್ರು ನೋಡ್ತಾರೆ ಅನ್ನೋಂಥ ಅನುಮಾನ ಇರ್ಬೋದು. ಆ ರೀತಿ ಇದ್ದಾಗ ನೀವೇನು ಮಾಡಬೇಕು ಅಂದರೆ, ನೀವೊಂದು ಸಪ್ರೇಟ್ ದೊಡ್ಡ ಡಬ್ಬಿ ಅಂದರೆ ಅರಿಶಿಣದ ಪುಡಿ ಪುಟ್ ಡಬ್ಬಿ ಇಟ್ಟಿರ್ತಾರಲ್ಲ, ಸುಮಾರಾಗಿರೋ ಒಂದು ಡಬ್ಬಿ ತೊಗೊಂಡು ಅದರಲ್ಲಿ ಅರಿಶಿಣದ ಪುಡಿ ಹಾಕಿ ಈ ರೀತಿ ಒಣಮೆಣಸಿನ್ಕಾಯಿನ ಅದರೊಳಗಡೆ ಹಾಕಿ ನೀವು ಇಟ್ಟು, ನಂತರ ಚಿಕ್ಕ ಡಬ್ಬಿಗೆ ನೀವೇ ಬದಲಾಯಿಸಿ ಇಟ್ಬಿಡಿ. ಅಂದರೆ ಅಡುಗೆಗೆ ಬೇಕಾಗಿರೋಷ್ಟು ಅರಿಶಿಣನ ನೀವು ಈ ಚಿಕ್ಕ ಡಬ್ಬಿಗೆ ಹಾಕಿ ಎತ್ತಿಡ್ಕೋಬಹುದು. ದೊಡ್ಡ ಡಬ್ಬಿ ಏನಿದೆ ಅದನ್ನು ನೀವು ಮಾತ್ರ ಮುಟ್ಟೋ ರೀತಿಯಲ್ಲಿ ಇರಬೇಕು. ಇದು ರಹಸ್ಯವಾಗಿ ನೀವು ಮಾಡಬೇಕಾಗಿರೋವಂಥದ್ದು. ಶುಕ್ರವಾರದ ದಿನ ಸಂಜೆ ಹೊತ್ತು ಇದನ್ನು ಮಾಡಬೇಕಾಗತ್ತೆ. ಅಂದರೆ ಒಂದು 6 ಗಂಟೆ 6:30 ಸಮಯ ಏನಿದೆ ಆ ಒಂದು ಸಮಯದಲ್ಲಿ ನೀವು ಈ ಒಂದು ಕಾರ್ಯನ ಮಾಡಬೇಕಾಗತ್ತೆ. ಹಾಗೆ ನಾನು ಹೇಳಿದಾಗೆ ಇದನ್ನು ರಹಸ್ಯವಾಗಿ ಮಾಡಬೇಕಾಗತ್ತೆ. ಬೇರೆಯವರಿಗೆ ಗೊತ್ತಾಗೋ ರೀತಿಯಲ್ಲಿ ನೀವು ಮಾಡಬಾರ್ದು, ಬೇರೆಯವರಿಗೆ ಹೇಳಬಾರ್ದು, ಹಾಗೆ ಹೊರಗಿನವ್ರಿಗೂ ಹೇಳಬಾರ್ದು, ನಿಮ್ಮ ಮನೆಯವ್ರಿಗೂ ಹೇಳಬಾರ್ದು. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಇಲ್ಲ ಗಂಡ ಯಾರಾದರೂ ಒಬ್ಬರು ನೋಡಿದ್ರೆ ಏನು ಪರವಾಗಿಲ್ಲ, ಆದರೆ ಹೊರಗಿನವ್ರಿಗೆ ನೋಡೋಕ್ಕೆ ಅಂತ ಚಾನ್ಸ್ ಕೊಡಬಾರ್ದು. ಅದಕ್ಕೆ ಕೆಲಸದವ್ರು ಬರ್ತಾರೆ ಅಂದರೆ ಬೇರೆ ಡಬ್ಬಿಯಲ್ಲಿ ಹಾಕಿಡಿ ಅಂತ ಹೇಳಿದ್ದು. ಈ ರೀತಿ ಮಾಡೋದ್ರಿಂದ ದುಡ್ಡಿಗೆ ಸಂಬಂಧಪಟ್ಟಿದ್ದು ಯಾವುದೇ ಒಂದು ಸಮಸ್ಯೆ ನಿಮಗಿದ್ರೂ ಕೂಡ ಅದು ಬೇಗ ಹೋಗಲಾಡಿ ನಿಮಗೆ ಯಾವ ರೀತಿ ನಿಮಗೆ ರಿಸಲ್ಟ್ ಬೇಕೋ ಆ ರೀತಿ ನಡ್ಕೊಂಡು ಬರುತ್ತೆ. ಅಷ್ಟು ಶಕ್ತಿ ಇರುವಂಥ ಒಂದು ಟೆಕ್ನಿಕ್ ಅಂತಲೇ ಹೇಳ್ಬೋದು. ಇದನ್ನು ಟ್ರೈ ಮಾಡಿ ನೋಡಿ, 100% ರಿಸಲ್ಟ್ ಅಂತೂ ನಿಮಗೆ ಸಿಗುತ್ತೆ. ಇನ್ನು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.